ಪಾಯ್ಸನ್ ಜಂಕ್ ಫುಡ್ ಹೇಗೆ ಮಕ್ಕಳ ಜೀವನವನ್ನು ಹಾಳು ಮಾಡ್ತಾ ಇದ್ದಾವೆ ಅಂತ ನೋಡ್ತಾ ಇದ್ವಿ. ಬ್ರೇಕ್ಗಿಂತ ಮುಂಚೆ ನಾನು ಮಾತಾಡಿದೆ, ನಾನು ನನ್ನ ಜೀವನದಲ್ಲೇ ಇಂತಹ ಸುದ್ದಿನ ಕೇಳಿರಲಿಲ್ಲ. ಸ್ಕೂಲ್ಗಳಲ್ಲಿ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಹೈಫೈ ಅಂತ ಕರೆಸ್ಕೊಳ್ಳೋ ಸ್ಕೂಲ್ಗಳು, ವರ್ಷಕ್ಕೆ ಲಕ್ಷಾನ್ಗಟ್ಲೆ ಫೀಸನ್ನು ಪೀಕುವಂತಹ ಸ್ಕೂಲ್ಗಳು, ಒಳ್ಳೆ ಫ್ಯಾಕಲ್ಟಿಯನ್ನು ಇಟ್ಕೊಂಡು ಮಕ್ಕಳಿಗೆ ಪಾಠ ಮಾಡೋದು, ಅದರ ಜೊತೆಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡು ಮಕ್ಕಳನ್ನ ಸೆಳೆಯೋದು, ಒಳ್ಳೆ ಗ್ರೌಂಡನ್ನು ಇಟ್ಕೊಂಡು ಮಕ್ಕಳ ದೈಹಿಕ ಆರೋಗ್ಯದಲ್ಲಿ ಗಮನ ಕೊಡೋದು, ಇದೆಲ್ಲವನ್ನ ಬಿಟ್ಟು ನನ್ನ ಮಗ ಅಂದರೆ ನಮ್ಮ ಸ್ಕೂಲ್ ಮಕ್ಕಳು ಇನ್ನೂ ಚೆನ್ನಾಗಿ ಓದಬೇಕು, ಒಳ್ಳೊಳ್ಳೆ ಫ್ಯಾಕಲ್ಟಿನ ಇಡಬೇಕು, ಒಳ್ಳೊಳ್ಳೆ ಸಬ್ಜೆಕ್ಟ್ಗಳನ್ನು ತರಬೇಕು, ಇದೆಲ್ಲವನ್ನ ಬಿಟ್ಟು ಲಂಚ್ ಬಾಕ್ಸ್ ಇವತ್ತು ಇಂಥದ್ದು ತರಬೇಕು, ಸ್ನ್ಯಾಕ್ಸ್ ಬಾಕ್ಸ್ ಇವತ್ತು ಇಂಥದ್ದು ತರಬೇಕು, ಚಾಕ್ಲೇಟ್ ಫ್ಲೇವರ್ ಕೇಕೇ ಇರಬೇಕು, ಚೀಸ್ ಕೇಕ್ ಇರಬೇಕು, ಐಸ್ ಕ್ರೀಮ್ ತರಬೇಕು ಅಂತ ನೀವು ಪೇರೆಂಟ್ಸ್ಗಳಿಗೆ ಡೈರಿ ಬುಕ್ಕಲ್ಲಿ ಬರೆದು ಕಳಿಸ್ತೀರಿ. ಮಕ್ಕಳು ನಾಳೆ ಅದನ್ನೇ ತರಬೇಕು, ತರಲಿಲ್ಲ ಅಂದರೆ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತೀರಿ. ಈ ಹಂತಕ್ಕೆ ಇಳ್ದಿದ್ದೀರಾ ಅಂದರೆ ಇದು ಸ್ಕೂಲ್ಗಳ ದಾರಿದ್ರ್ಯತನವನ್ನು ತೋರಿಸುತ್ತೆ. ನೀವು ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಖಂಡಿತವಾಗ್ಲೂ ಬಳಸ್ತಾ ಇಲ್ಲ ಮತ್ತು ಬೆಳೆಸ್ತಾ ಇಲ್ಲ. ನಿಮ್ಮ ಸ್ಕೂಲ್ಗಳನ್ನ ಸ್ಟ್ಯಾಂಡರ್ಡ್ಸ್ಗಳನ್ನ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ನಿಮ್ಮ ಇನ್ಫ್ರಾಸ್ಟ್ರಕ್ಚರಲ್ಲಿ ತೋರಿಸ್ಕೊಳ್ಳಿ. ನೀವು ಎಂತೆಂಥ ಸ್ಟಾಫ್ ಇದ್ದಾರೆ ಗೊತ್ತಾ ನಮ್ಮಲ್ಲಿ, ಅದ್ರಲ್ಲಿ ತೋರಿಸ್ಕೊಳ್ಳಿ. ಅದನ್ನ ಬಿಟ್ಟು ಯಾರು ಉದ್ಧಾರ ಮಾಡಕ್ ಹೋಗ್ತಾ ಇದ್ದೀರಿ? ಮಕ್ಕಳನ್ನ ಉದ್ಧಾರ ಮಾಡ್ತಾ ಇದ್ದೀರಾ ಅಥವಾ ಹಾಳು ಮಾಡ್ತಾ ಇದ್ದೀರಾ? ನಿಮ್ಮಿಂದ ಮಕ್ಕಳು ಒಳ್ಳೆ ಆರೋಗ್ಯವನ್ನ, ಒಳ್ಳೆ ಶಿಕ್ಷಣವನ್ನ ಕಲ್ತ್ಕೊಂಡು ಹೊರಗೆ ಬರಬೇಕೇ ಹೊರತು ಅಲ್ಲಿಂದಲೇ ಆರೋಗ್ಯವನ್ನ ಹಾಳು ಮಾಡ್ಕೊಂಡು ಬರೋದು ಬೇಡ. ಎಷ್ಟೋ ಸ್ಕೂಲ್ಗಳಲ್ಲಿ ಇನ್ನೂ ಫೀಲ್ಡ್ ಇಲ್ಲ, ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಆಟ ಆಡ್ಲಿಕ್ಕೆ ಮಕ್ಳಿಗೆ ಫೀಲ್ಡ್ ಇಲ್ಲ. ಫೀಲ್ಡ್ ಇಲ್ದಲ್ಲೇ ಇರುವಂತಹ ಸ್ಕೂಲ್ಗಳನ್ನ ನಾವು ಕನ್ಸಿಡರೇ ಮಾಡಬಾರ್ದು. ಹಂಗೆ ನೋಡೋದಾದ್ರೆ ಅಂಥವ್ರುಗಳು ನೀವುಗಳು ನೂಡಲ್ಸ್ ತಗೊಬನ್ನಿ, ಮ್ಯಾಗಿ ತಗೊಬನ್ನಿ, ಚಾಕ್ಲೇಟ್ ಕೇಕ್ ತಗೊಂಡು ಬನ್ನಿ ಅಂತ ಮಕ್ಕಳಿಗೆ ಹೇಳಿ ಕಳಿಸ್ತೀರಾ ಅಂದರೆ ಶೇಮ್ ಆಗ್ಬೇಕು ಸ್ಕೂಲ್ಗಳಿಗೆ. ಇದ್ರ ಬಗ್ಗೆ ಮಾತನಾಡೋಣ. ಆ್ಯಂಡ್ ಎಸ್, ಪಬ್ಲಿಕ್ಸ್ ನೀವು ಕೂಡ ಕಾಲ್ ಮಾಡ್ಬೋದು, ಮಾತಾಡ್ಬೋದು ಅಂತ ಹೇಳ್ತಾ ಚರ್ಚೆನ ಮುಂದುವರಿಸ್ತಾ ಹೋಗೋಣ. ಮಹೇಶ್ ಸರ್, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ನಾನೊಂದು ಇತ್ತೀಚಿನ ಒಂದು ರಿಸರ್ಚ್ ಬುಕ್ ಓದಬೇಕಾದ್ರೆ ನಾವು ಇದೇ ಒಂದು 20-25 ವರ್ಷಗಳ ಹಿಂದೆ ಬಳಸ್ತಾ ಇದ್ದಂತಹ ಮನೆಯ ಆಯಿಲ್ನ ಏನಪ್ಪ ಅಂತ ಹೇಳಿದ್ರೆ 8ರಿಂದ 10 ಲೀಟರ್, ಬಟ್ ಈಗ ಅದು 4 ಪಟ್ಟು ಜಾಸ್ತಿ ಆಗಿದೆ ಅಂತ. ಪರಿಣಾಮ ಏನಾಗ್ತಾ ಇದೆ? ಒಬೆಸಿಟಿ ಜಾಸ್ತಿ ಆಗ್ತದೆ. ಒಬೆಸಿಟಿ ಜಾಸ್ತಿ ಆಗ್ತಾ ಇದ್ದಂತೆ BP, ಶುಗರು, ಮತ್ತೊಂದು ಥೈರಾಯ್ಡು ಅಂದ್ಕೊಂಡು ಅದು ಲಿಂಕ್, ಹಾಸ್ಪಿಟಲ್ಗಳಿಗೆ ದುಡ್ಡು ಹಾಕೋರ ಸಂಖ್ಯೆ ಜಾಸ್ತಿ ಆಗ್ತದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸೊ ರೀಸೆಂಟಾಗಿ ನೋಡಿದ್ರೆ ನೀವು ಹೇಳ್ದಂಗೆ ರಿಸರ್ಚ್ ಹೇಳ್ತಾ ಇದೆ 4 ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳಿ. ಓಕೆ, ಸೊ ನಾವು ಥಿಯರಿಟಿಕಲ್ ಆಗಿ ನೋಡಿದಾಗ ಪ್ರತಿ ಮನುಷ್ಯ ಇಷ್ಟು ತಗೋಬೇಕು ಅಂತ ಹೇಳ್ತೀನಿ. ಅದಾದ್ಮೇಲೆ ಏನಕ್ಕೆ ಜಾಸ್ತಿ ಆಗ್ತಿದೆ ಅಂತ ಮಾತಾಡೋಣ ಅಂತ. ಸೊ ಪ್ರತಿದಿನ ಒಂದು ಮನುಷ್ಯ ಅಡಲ್ಟ್ಸ್ಗೆ ಮ್ಯಾಕ್ಸಿಮಮ್ ಒಂದು 15 ml ಪರ್ ಡೇ ಅಂತ ಹೇಳ್ತೀವಿ. ಅಂದ್ರೆ ಒಂದು ಮನುಷ್ಯ ಅಡಲ್ಟ್ಸ್ ಆರ್ ಮ್ಯಾಕ್ಸಿಮಮ್ 1/2 ಲೀಟರ್ ಪರ್ ಮಂತ್. ಅಂದ್ರೆ 4 ಜನ ಇರುವಂತ ಮನೆಯಲ್ಲಿ 2 ಲೀಟರ್ ಎಣ್ಣೆ ಯೂಸ್ ಮಾಡಬೇಕಾಗುತ್ತೆ ಮ್ಯಾಕ್ಸಿಮಮ್. ಓಕೆ, ಅದನ್ನ ಥ್ರೆಶೋಲ್ಡ್ ಅಂತ ಹೇಳ್ತೀವಿ. ಬಟ್ ಇವತ್ತಿನ ಜೀವನ ಶೈಲಿ ಹೇಗಾಗಿದೆ ಅಂದರೆ ಮೆಜಾರಿಟಿ ಆಫ್ ದ ಟೈಮ್ ಏನಾಗುತ್ತೆ ಅಂತ ನಾನು ನೋಡಿರೋದಾದ್ರೆ, ಅಡುಗೆ ಮಾಡೋಕ್ಕೆ ಯಾರು ಅಡುಗೆಯವ್ರನ್ನ ಇಟ್ಕೊಂಡಿರ್ತಾರೆ. ಒಂದು ಮೊದಲನೇದಾಗಿ ಅವ್ರೇನು ಮಾಡ್ತಾರೆ, ಫಾಸ್ಟಾಗಿ ಕಂಪ್ಲೀಟ್ ಮಾಡಬೇಕು ಅವ್ರ ವರ್ಕು ಅಂತ ಹೇಳ್ಬಿಟ್ಟು ಎಣ್ಣೆ ಯೂಸೇಜ್ ಜಾಸ್ತಿ ಆಗುತ್ತೆ. ಅದು ನಂಬರ್ ಒಂದು ರೀಸನ್. ಎರಡನೇದು, ತಿನ್ನುವಂಥ ಬಯಕೆಗಳು ಜಾಸ್ತಿ ಆಗಿದೆ ಇವತ್ತು. ಪ್ರತಿಯೊಂದಕ್ಕೂ ಚೌಚೌ ಬೇಕು, ಇಲ್ಲ ಅಂದರೆ ಇದು ಬೇಕು, ಪಾಪಡ್ ಬೇಕು. ಓಕೆ, ಮೂರನೇದು ಫ್ರೈಡ್ ಐಟಮ್ಸ್, ಸ್ನ್ಯಾಕಿಂಗ್ ಪೋರ್ಷನ್ಸ್ ಜಾಸ್ತಿ ಆಗಿದೆ ಇವತ್ತು. ಗೋಬಿ ಮಂಚೂರಿ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀವು ಆಚೆ ಹೋದರೆ ಸಮೋಸ ಇರ್ಬೋದು, ಡೈಲಿ ತಿಂತಿರೋ ಆಹಾರ, ಇದು ತುಂಬ ಜಾಸ್ತಿ ಆಗಿದೆ. ಇದರಿಂದ ಏನಾಗ್ತಿದೆ, ದ ಕನ್ಸಂಪ್ಷನ್ ಆಫ್ ಆಯಿಲ್ ನಮಗೆ ಗೊತ್ತಿಲ್ಲದೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಮನೇಲಿ ಯಾರೋ ಈಗ ವರ್ಕ್ ಫ್ರಮ್ ಹೋಮ್ ಟ್ರೆಂಡಿಂಗ್ ನಡೀತಿದೆ. ಓಕೆ, ಬಹಳ ಜನ ನನ್ನ ಕ್ಲೈಂಟ್ಸ್ ಅಲ್ಲಿ ನಾನು ನೋಡೋದು ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಮನೇಲಿ ಸ್ಟಾಕ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಸಿಕ್ಕಾಬಟ್ಟೆ ಸ್ಟಾಕ್. ಹೇಗೆ ಮಾಡಿರ್ತಾರೆ ಅಂದ್ರೆ, ಚಕ್ಲಿ, ನಿಪ್ಪಟ್ಟು, ಕೋಡಬೇಳೆ ಏನು ಸಿಗುತ್ತೆ ಎಲ್ಲಾನು ಸ್ಟಾಕ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಇವರೊಬ್ಬರೇ ತಿಂತಾರ, ಅವ್ರ ಜೊತೆಗೆ ಮಕ್ಕಳು ಕೂಡ ಸೇಮ್ ಆ್ಯಡ್ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗ್ತಿದೆ, ಆಯಿಲ್ ಕನ್ಸಂಪ್ಷನ್ ಅನ್ನೋದು ಅವ್ರಿಗೆ ಗೊತ್ತಿಲ್ಲದೆ ಆ್ಯಡ್ ಆಗ್ತಾ ಹೋಗ್ತಿದೆ. ಓಕೆ, ಇನ್ನು ಶೀತಲ್ ಅವರೇ, ಈ ನಮ್ಮಲ್ಲಿ ಹೆಂಗಂದ್ರೆ ಮನೇಲಿ ಮಾಡ್ಕೊಳಕ್ಕಾಗಲಿಲ್ಲ ಆ್ಯಂಡ್ ಹೊರಗೆ ಹೋಗು ತಿನ್ನೋಕ್ಕಾಗಲಿಲ್ಲ ಅಂದರೆ ತುಂಬ ಈಸಿಯಾಗಿ ನಮ್ಮ ಬೆಂಗಳೂರಿನಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಅನ್ನೋದೆಲ್ಲ ಆಗ್ತಾ ಇದೆ. ಸ್ವಿಗ್ಗಿ ಅವರು ಈ ಹೌ ಇಂಡಿಯಾ ಸ್ವಿಗ್ಗಿಡ್ ಅಂತ ಅವ್ರದ್ದೊಂದು ಕಂಪನಿ ಏನಿದೆ, ಅವರು ಒಂದು ನಂಬರ್ನ ಹೊರಗಡೆ ಬಿಟ್ಟಿದ್ದಾರೆ. ಪ್ರತಿನಿತ್ಯ ಸಂಜೆಯ ನಂತರ ಸ್ವಿಗ್ಗಿಯಲ್ಲಿ 4,400 ಕೋಟಿಗೂ ಹೆಚ್ಚಿನ ಬರ್ಗರ್ಗಳು, 4,100 ಕೋಟಿಗೂ ಹೆಚ್ಚಿನ ಪಿಜ್ಜಾಗಳು ಸಂಜೆ ನಂತರ ಡೆಲಿವರಿ ಆಗುತ್ತೆ ಅಂತ. ಸಂಜೆ ನಂತರ ಪ್ರತಿದಿನ ಇಂಡಿಯಾದಲ್ಲಿ. ಅಂದರೆ ನಂಬರ್ಸ್ಗಳು ಹೆಂಗಿದೆ ಆ್ಯಂಡ್ ಟೈಮ್ ನೋಡ್ಕೊಳ್ಳಿ ನೀವು, ಎಷ್ಟು ಬದಲಾಗಿದ್ದೀವಿ ನಾವು ಅಂತ. 4,100 ಕೋಟಿಗೂ ಜಾಸ್ತಿ ಅಂದರೆ ಹೌದು. ಅದಕ್ಕೆ ಮೂಲ ಕಾರಣ ಮತ್ತೆ ಸೈಕಾಲಜಿಕಲಿ ಏನಾಗ್ತಿದೆ ಅಂತಂದರೆ, ಈಗ ಲಿವರ್, ಸರ್ ಹೇಳ್ತಿದ್ರು ಲಿವರ್ ಬಗ್ಗೆ ಅಂತ. ಲಿವರ್ ಇಸ್ ನಾಟ್ ಜಸ್ಟ್ ಫಂಕ್ಷನಿಂಗ್ ಆ್ಯಸ್ ಸಮಥಿಂಗ್ ವಿಚ್ ಇಸ್ ಇಂಟರ್ನಲ್, ಬಟ್ ಇಟ್ ಆಲ್ಸೋ ಇಂಪ್ಯಾಕ್ಟ್ಸ್ ಮೈಂಡ್ ಅಂತ ಹೇಳ್ತೀವಿ. ನಮ್ಮ ಮೂಡ್, ಆಮೇಲೆ ನಮ್ಮ ಆಕ್ಟಿವ್ನೆಸ್ಸು, ಮತ್ತು ಹೌ ಇರಿಟೇಟಬಲ್ ವಿ ಆರ್,
ನಾವು ಇನ್ನೊಬ್ಬರ ಜೊತೆ ಹೇಗೆ ರೆಸ್ಪಾಂಡ್ ಮಾಡ್ತೀವಿ, ಪ್ರತಿಯೊಂದು ಕೂಡ ನಮ್ಮ ಲಿವರ್ ಮೇಲೆ ಫಂಕ್ಷನ್ ಆಗುತ್ತೆ ಆ್ಯಕ್ಚುಲಿ. ಸೊ ಯಾವಾಗ ನಮಗೆ ಡಿಪ್ರೆಷನ್ ಅಥವಾ ನಮಗೆ ಏನೋ ಒಂದು ಕಡೆ ಕಿರಿಕಿರಿ ಆಯಿತು, ಇವತ್ತು ನನ್ನ ದಿನ ಚೆನ್ನಾಗಿರಲಿಲ್ಲ, ಅಥವಾ ನಾನು ಏನೋ ಲೋನ್ಲಿಯಾಗಿ ಫೀಲ್ ಮಾಡ್ತಾ ಇದ್ದೀನಿ, ನನಗೆ ಏನೋ ಒಂಥರ ಐ ಆಮ್ ನಾಟ್ ಹ್ಯಾಪಿ ಅಂತ ಹೀಗೆಲ್ಲ ಏನೋ ಬಂದಾಗ ಏನು ಮಾಡಿದ್ದಾರೆ, ಪ್ರತಿಯೊಂದು ಕಂಡೀಷನ್ಗೂ ಒಂದು ಫುಡ್ ಅಂತ ಇದು ಮಾಡಿಬಿಟ್ಟಿದ್ದಾರೆ. ಐ ಆಮ್ ನಾಟ್ ಹ್ಯಾಪಿ, ಚಾಕ್ಲೇಟ್. ನನಗೆ ಸಿಟ್ಟು ಬಂತು, ಬೇರೆದೇನೋ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಬರೋಣ ಬಾ. ಮೂಡ್ ಸ್ವಿಂಗ್ಸ್, ಮೂಡ್ ಕ್ರೇವಿಂಗ್ಸ್ ಅಂತೆಲ್ಲ ಹೊಸದಾಗಿ ಕಾನ್ಸೆಪ್ಟ್ ಬಂದಿದೆ. ದಿಸ್ ಇಸ್ ವಾಟ್ ಈಸ್ ಕಾಸಿಂಗ್ ಮೇಜರ್ ಪ್ರಾಬ್ಲಮ್. ಅದು ಎಲ್ಲಿಂದ ಬಂತು? ಮತ್ತೆ ಎಕ್ಸ್ಪೋಜರ್ ಟುವರ್ಡ್ಸ್ ಯುವರ್ ಸೋಷಿಯಲ್ ಮೀಡಿಯಾ. ಯಾಕಂದ್ರೆ ಪ್ರತಿಯೊಂದಕ್ಕೂ ಇಟ್ ಈಸ್ ನಾಟ್, ಅದನ್ನ ತಪ್ಪು ಅಂತ ಯಾರು ಹೇಳೋರಿಲ್ಲ. ಈಗ ಅದನ್ನ ಗ್ಲೋರಿಫಿಕೇಶನ್ ಮಾಡ್ತಿದ್ದಾರೆ. ಯಾವಾಗ ಗ್ಲೋರಿಫಿಕೇಶನ್ ಆಗ್ತಾ ಹೋಗುತ್ತೋ ನಮಗೆ ಗೊತ್ತಿಲ್ದಂಗೆ ನಾವು ಅದನ್ನ ಮಾಡಕ್ ಹೋಗ್ತೀವಿ. ಬಿಕಾಸ್ ವಿ ಆರ್ ಹಿಂದೆಯಿಂದ ಇನ್ಫ್ಲುಯೆನ್ಸ್ ಆಗ್ತಿರೋದು, ಹಾಗಾಗಿ ಈ ಕನ್ಸಂಪ್ಷನ್ ಆಗ್ತಾನೆ ಇದೆ. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಆಡ್ ಮಾಡ್ತೀನಿ ನಾನು ನಿಮಗೆ. ಸೋಷಿಯಲ್ ಮೀಡಿಯಾವನ್ನ ಎಷ್ಟು ಕೆಟ್ಟದಾಗಿ ಬಳಸ್ಕೊಳ್ಬೇಕು ಅಷ್ಟು ಕೆಟ್ಟದಾಗಿ ಬಳಸ್ಕೊಳ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಈ ಆಹಾರದ ವಿಚಾರದಲ್ಲಿ. ಇದೇ ನಾವು ಫಿಟ್ನೆಸ್ ಫ್ರೀಕ್ಗಳು ಅಂದ್ಕೊಂಡು ಲಕ್ಷಾಂತರ ಫಾಲೋವರ್ಸ್ ಇರೋರು ಏನು ಮಾಡ್ತಾರೆ ಅಂದರೆ, ಬೆಳಗ್ಗೆ ಎದ್ದು ಹೇಳ್ತಾರೆ ಹಾಲು ಕುಡಿಬೇಡಿ, ಹಾಲು ನಮ್ಗಲ್ಲ, ಹಸುವಿನ ಹಾಲು ಅದ್ರ ಕರುವಿಗೆ, ಬೆಕ್ಕಿನ ಹಾಲು ಅದರ ಮರಿಗೆ, ಆ್ಯಂಡ್ ನಾವೇನು ತಾಯಿಯ ಎದೆ ಹಾಲು ಕುಡ್ದಿರ್ತೀವಿ ಅದು ಅಷ್ಟಕ್ಕೆ ಸ್ಟಾಪ್, ಹಾಲು ಕುಡಿಬೇಡಿ ಅದು ಒಳ್ಳೇದಲ್ಲ ಅಂತಾರೆ. ಇನ್ನೊಂದು ರೀಲ್ಸಲ್ಲಿ ಹೇಳ್ತಾರೆ ಅವರು, ಅದೇ ಹಾಲಿನಿಂದ ಮಾಡಿರುವಂತಹ ಪ್ರೋಟೀನ್ ಪೌಡರ್ ಒಳ್ಳೇದು ಅಂತ ಹೇಳ್ತಾರೆ, ಪ್ರೋಟೀನ್ ಬಾರ್ಸ್ಗಳನ್ನ ತಗೊಳ್ಳಿ ಅಂತಾರೆ, ಪ್ರಮೋಷನ್ ವಿಡಿಯೋಗಳನ್ನು ಹಾಕ್ತಾರೆ. ಅಂದ್ರೆ ಈ ಇನ್ಫ್ಲೂಯೆನ್ಸರ್ಸ್ ಅಂತ ಸೋಕಾಲ್ಡ್ ಇನ್ಫ್ಲೂಯೆನ್ಸರ್ಸ್ ಏನಿದ್ದಾರೆ ಹೆಂಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಅಂದ್ರೆ ಆಹಾರದ ವಿಚಾರದಲ್ಲಿ ನಮ್ಗಳನ್ನ. ಅಂದ್ರೆ ತಂದೆ ತಾಯಿಗಳು ನೋಡಿದಂಥವ್ರು ಹೌದೇನೋ ಹಾಲು ಕೊಡೋದನ್ನೇ ಬಿಟ್ಟಿದ್ದಾರೆ ಎಷ್ಟೋ ಜನಕ್ಕೆ. ನಾವೆಲ್ಲ ಹಾಲು ಕುಡ್ದೇ ಬದುಕಿರೋದು ಸರ್, ಈಗಲೂ ಮಲಗ್ಬೇಕಾದ್ರೆ ರಾತ್ರಿ ಒಂದ್ ಲೋಟ ಹಾಲು ಕುಡಿತೀವಿ. ಅಂತದ್ ಏನ್ ತಪ್ಪಿದೆ? ಹಾಲಲ್ಲಿ ಅಂತಹ ಮಹಾಪರಾಧ ಏನಿದೆ? ಪ್ರೋಟೀನ್ ಬಾರ್ಸ್ ತಿನ್ನಿ ಅಂತಾರೆ, ಪ್ರೋಟೀನ್ ಪೌಡರ್ ತಗೊಳ್ಳಿ ಅಂತಾರೆ, ಹಾಲು ಕುಡಿಬೇಡಿ ಅಂತಾರೆ. ಹೆಂಗೆ ಸರ್ ಇದೆಲ್ಲ ಅಡ್ಡದಾರಿ ಹಿಡಿಸ್ತಾ ಇರೋದು ಅಥವಾ ದಾರಿ ತಪ್ಪಿಸ್ತಾ ಇರೋದು? ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಎಲ್ಲ ಈಗಲೇ ಹೌದು, ಇಟ್ ವಾಸ್ ನಾಟ್ ದೇರ್ ಬಿಫೋರ್. ಬರ್ತೀನಿ ನಾನು ನಿಮ್ಮ ಹತ್ರ.